ಸೀತೆ 7 ತಿಂಗಳ ಗರ್ಭಿಣಿ ಇದ್ಲು. ಆಕಿಂದ ಏನಾಯ್ತು ಗೊತ್ತಾ ನಿಮಗೆ? ಸೀತೆನ ಕತಿ ಗೊತ್ತಲ್ಲ ನಿಮಗೆ? 7 ತಿಂಗಳ ಗರ್ಭಿಣಿ ಇದ್ದಾಗ ವನವಾಸಕ್ಕೆ ಹೋಗುದು ಗೊತ್ತಾಕಿಗೆ ನೆಪ್ಪಾದಲ್ಲಿ ಮಗ ಅವಿ ನೆಪ್ಪಾದಲ್ಲ. 7 ತಿಂಗಳ ಗರ್ಭಿಣಿ ಇದ್ದಾಗ ವನವಾಸಕ್ಕೆ ಹೋದ್. ಯಾಕೆ ಹೋದ್ಲು ಗೊತ್ತಿಲ್ಲ. ಹೌದಲ್ಲ, ಹೇಳ್ತೀನಿ. ಸಣ್ಣ ವಯಸ್ಸಿನೊಳಗ 16 ವಯಸ್ಸಿನ ಯುವತಿ ಗೆಳತಿಯರನ್ನ ಕರ್ಕೊಂಡು, ನಿನಗೆ ನೆಪ್ ಮಾಡಿಕೊಡ್ತೀನಿ. ಯಾಕೆ ನೆಪ್ ಮಾಡ್ತಾನೆ, ನಮ್ಗೆ ಯಾಕೆ ಕಾಡ್ತಾ ಅಂತ ಹೇಳ್ತೀನಿ ವಿಷಯನ. ಗೆಳತಿಯರನ್ನ ಕರ್ಕೊಂಡು ಬನಕ್ಕೆ ಹೋಯ್ತು. ಎಲ್ಲ ಗಿಡ ಹೂವ, ಚಂದನು ನದಿಗಳ ಸರೋವರ ಅಂತ ಚಂದ ಗಾರ್ಡನ್ ಇದ್ದಲ್ಲಿ, ಚಂದ ಹೂವು ಬೊಗಿಸಿದ್ದಲ್ಲಿ ಒಂದು 5 ಮಂದಿ ಗೆಳತಿಯರ ಕರ್ಕೊಂಡು ಹೋಗಿ ಮಾವಿನ ಗಿಡದ ಬಿಡೋದು ಕುಂತಿದ್ದು. ಮಾವಿನ ಗಿಡದ ಮ್ಯಾಲೆ 2 ಗಿಳಿ ಕುಂತಿತ್ತು. ಆ ಗಿಳಿ ಒಂದು ಗಂಡು ಗಿಳಿ ಮತ್ತು ಒಂದು ಹೆಣ್ಣು ಗಿಳಿ. ಗಂಡು ಗಿಳಿ ಹೆಣ್ಣು ಗಿಳಿಗೆ ಹೇಳ್ತಿತ್ತು, ಒಂದು ಕತೆ ಹೇಳ್ತಿತ್ತು. ಏನು ಹೇಳ್ತಿತ್ತು ಅಂದ್ರೆ, ಆಕಿ ಸೀತೆ ಭಾಳ ಲಕ್ಷ್ಯ ಕೊಟ್ಟು ಕೇಳಿದ್ಲು ಕತೆ. ಏನು ಹೇಳ್ತಿತ್ತು ಗಂಡು ಗಿಳಿ ಅಂದ್ರ, ಈ ಒಂದು ಕತೆ ಹೇಳ್ತೀನಿ ಕೇಳುವಂತು ಹೆಣ್ಣುಗಿಳಿಗೆ. ಗಂಡು ಗಿಳಿ ಹೇಳುವಂತು ಹೆಣ್ಣುಗಿಳಿ, ಸೀತೆನ ತಂದಿ ರಾಮನ ತಂದಿ. ರಾಮನ ತಂದೆ ಯಾರವಿ? ಕತೆ ಕೇಳಿ ನೀವು? ಗೊತ್ತಿಲ್ಲ? ರಾಮನ ತಂದೆ ದಶರಥ ಮಹಾರಾಜ್. ಸೀತೆನ ತಂದೆ ಯಾರು? ಗೊತ್ತಿಲ್ಲ? ಜನಕ ಮಹಾರಾಜ್. ನಿಮ್ಗೆ ಗೊತ್ತಿಲ್ಲ ಅಂತ ಕೇಳಕತ್ತೀನಿ ನಾನು. ಜನಕ ಮಹಾರಾಜನ ಮಗಳು ಸೀತೆ, ದಶರಥ ಮಹಾರಾಜನ ಮಗ ರಾಮ. ಇವ್ರ ಹೊಟ್ಟಿಯಿಂದ ಹೆಣ್ಣು ಮಗು ಹುಟ್ಟಿ ಸೀತೆ ಆತಳ. ಇವ್ರ ಹೆಸರಲ್ಲೇ ಹುಟ್ಟಿದ ಮಗು ಶ್ರೀಕೃಷ್ಣ ಪರಮಾತ್ಮ ಅವತಾರ ರಾಮ ಬಂದು ಈ ಭೂಮಿ ಜನಿಸ್ತಾನ. ಕತೆ ಹೇಳಕತ್ತ ಗಿಳಿ ಜನಿಸ್ತಾನ. ಮುಂದ ಸೀತೆನ ತಾಯಿ ತಂದಿ ಬಿಲ್ಲ ಬಾಣ ಯಾರು ಎತ್ತರ ಅವ್ರು ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿಕೆಸಿಂದ ಹೇಳ್ತಾನ. ಮುಂದೆ ರಾಮ ಹುಟ್ಟಿ ಬರ್ತಾನ. ಆ ಡಂಗರ ಸಾರಿರ್ತಾನ. ಸೀತನ ತಂದೆ ಆ ಬಾಣನ ಗೆದ್ದವ ಯಾರು ಅಂದ್ರೆ ರಾಮ ಗೆದಿತಾನ. ಗೊತ್ತಲ್ಲ ಅವ್ರಿಗೆ? ರಾಮ ಗೆದಿತಾನ. ರಾಮ ಸೀತೆನ ಮದುವೆ ಆಗ್ತಾನ. ಮುಂದೆ ಕರ್ಕೊಂಡು ತನ್ನ ಎಲ್ಲಿಗೆ ಹೋಗ್ತಾನ? ಲಂಕಾ. ಎಲ್ಲಿಗೆ? ವನವಾಸಕ್ಕೆ ಹೋಗಲ್ಲ, ತನ್ನ ಪಟ್ಟಣಕ್ಕೆ ಹೋಗ್ತಾನ. ಹೋದಾಗ ಏನಾಗ್ತದಪ್ಪ ಅಂತಂದ್ರೆ, ಲಗ್ನ ಆದ ಕೂಡಲೇ ಅವ ಮತ್ತೆ ವನವಾಸಕ್ಕೆ ಹೋಗ್ತಾನ. ರಾಮ ಪಟ್ಟಾಧಿಕಾರ ಮಾಡೋ ಟೈಮ್ದಾಗ ವನವಾಸಕ್ಕೆ ಹೋಗ್ತಾನ. ಇಂಥ ಘಟನೆ ನಡೀತದ ಅಂತೇಳಿ ಗಂಡು ಗಿಳಿ ಹೆಣ್ಣಿಗಿಳಿ ಹೇಳ್ತಿತ್ತು. ಅವಾಗ ಸೀತೆ ಏನು ಮಾಡಿಲ್ಲಪ್ಪ ಅಂತಂದ್ರೆ, ಏನಿದು ಹ್ಯಾಂಗ ಎಷ್ಟು ವಿಚಿತ್ರ ಹೇಳಕತ್ತದ ಗಿಳಿ ಅಂದಾಗ ಗೆಳತಿಯರಿಗೆ ಹೇಳಿದ್ಲು, ಈ ಗಿಳಿಗಾರನ ಕರ್ಕೊಂಬ, ಹಿಡಿ, ಅವ ಬಲಿ ಹಾಕಿ ಹಿಡಿತಾನಲ್ಲ ಪಕ್ಷಿಗಳಿಗೆ, ಅವನು ಕರ್ಕೊಂಡೋಗತ್ತ ಆಜ್ಞೆ ಮಾಡಿದ್ಲು. ಹೋಗಿ ಕರ್ಕೊಂಬಂದ್ರು. ಹಿಂಗ ಬಲಿ ಹಾಕಿ ಹಿಡಿದ್ರಾಗ ಗಂಡು ಗಿಳಿ ಹಾರಿ ಹೋಗಿಬಿಡ್ತು. ಹೆಣ್ಣುಗಳಿಗೆ ಬಲಿಯೊಳಗೆ ಸಿಕ್ಬಿಡ್ತು. ಆ ಹೆಣ್ಣುಗಳಿಗೆ ತಗೊಂಡು ಬಂದು ಬಂಗಾರ ಪಂಜರದೊಳಗಿಟ್ಲು ಸೀತೆ. ಬಂಗಾರ ಪಂಜರದೊಳಗಿಟ್ಲು. ಇಟ್ಟು ಎಲ್ಲ ಹಣ್ಣ ಹಂಪಲ ಎಲ್ಲ ತಿನ್ನಿಸಿದ್ಲು. ಗಿಳಿ ಕೇಳಕತ್ಲು, ನೀವು ಮಾವಿನ ಗಿಡದ ಮ್ಯಾಗ ಕುಂತು ಕತೆ ಹೇಳ್ತಿರಲ್ಲ, ಆ ಕತೆ ನೇಮಿ ನನಗೆ ಹೇಳು. ಅವಾಗ ಅದು ಹೆಣ್ಣಿಗೆ ಹೇಳ್ತು, ನೋಡ್ತಾಯಿ, ನನ್ನ ಗಂಡ ಹೇಳ್ದ, ನಾ ಹ್ಞೂ ಅಂತಿದ್ದೆ. ಅದು ವಿಷಯ ನನಗೆ ಗೊತ್ತಿಲ್ಲ. ನನ್ನ ಗಂಡ ಗೊತ್ತು, ನನ್ನ ಗಂಡ ಹಾರಿ ಹೋಗ್ಬಿಟ್ಟ. ನಾ ಸಿಕ್ಕಿನಿ, ನನಗೇನು ಗೊತ್ತಿಲ್ಲ. ಹಾಗಾದ್ರೆ ನಾ ಬಿಡಲ್ಲ ಅಂದ ಸೀತೆ. ನಾ ಬಿಡಲ್ಲ, ನಿನ್ನ ಗಂಡನ ಕರೆಸುವವರೆಗೆ ನಿನಗೆ ಬಿಡಲ್ಲ ಅಂದಗಿ. ನನ್ನ ಗಂಡ ನಾವು ಬದುಕು ಹ್ಯಾಂಗಪ್ಪ ಅಂತಂದ್ರೆ, ನಾವು ನಿಶ್ಚಿಂತಾಗಿ ಹಾರ್ಕೋತ ಹೋಗು ಬದುಕು. ನಿಮ್ಮಂದು ಒಳಗೆ ಬಿದ್ದು ಬದುಕು ನಮಗಲ್ಲ. ಬಿಟ್ಟು ಬಿಡು ಒಂದು
ಅಂತದ ಗಿಳಿ ರಗಡ್ ಹೇಳಕ್ ಕೇಳ್ಕೊತು, ರಗಡ್ ಬೇಡ್ಕೊತು. ಇಲ್ಲ ನಾ ಬಿಡಲ್ಲ, ಅದನ್ನ ಕರ್ಸ್ಲಕ್ ಸಾಧ್ಯನಿಲ್ಲ, ಬಲಿಯೊಳಗೆ